ಇಡೀ ದೇಶದ ಜನರ ಕುತೂಹಲವನ್ನು ಕೆರಳಿಸಿದಂತಹ ದೇಶದ ಲೋಕಸಮರ ಮುಕ್ತಾಯವಾಗಿದೆ ನಿನ್ನೆಗೆ. 7 ಹಂತದ ಚುನಾವಣೆ ಮುಗಿತಾ ಇದ್ದ ಹಾಗೆ ವಿವಿಧ ಮಾಧ್ಯಮಗಳು ರೆಡಿ ಮಾಡಿದಂತಹ ಎಕ್ಸಿಟ್ ಪೋಲ್ ಕೂಡ ಹೊರಬಿದ್ದಿರುವಂಥದ್ದು. ಈಗಾಗಲೇ ಅದರ ವಿವರವನ್ನು ನಾವು ಕೊಡ್ತಾ ಇದ್ವಿ. ಬಿಜೆಪಿಯ ಲೆಕ್ಕಾಚಾರ ಏನು, ಬಿಜೆಪಿ ಯಾವ ಕ್ಷೇತ್ರದಲ್ಲಿ ಗೆಲ್ಲಬಹುದು, ಯಾವ ಕ್ಷೇತ್ರದಲ್ಲಿ 50-50 ಇದೆ, ಎಲ್ಲದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ವಿ. ಈಗ ಕಾಂಗ್ರೆಸ್ನ ಒಂದಿಷ್ಟು ಲೆಕ್ಕಾಚಾರಗಳಿದೆ. ಕಾಂಗ್ರೆಸ್ ಏನೆಲ್ಲ ಲೆಕ್ಕಾಚಾರ ಇಟ್ಕೊಂಡಿದೆ ನೋಡ್ತಾ ಹೋಗೋಣ. ಕರ್ನಾಟಕ ಲೋಕಸಮರದಲ್ಲಿ ಸಹಜವಾಗಿಯೇ ಕಾಂಗ್ರೆಸ್ಗೆ ಎಷ್ಟು ಸೀಟು ಬರಬಹುದು ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿದೆ. ಎಕ್ಸಿಟ್ ಪೋಲ್ನ ರಿಪೋರ್ಟ್, ಆ ರಿಪೋರ್ಟ್ನಲ್ಲಿ ಏನಿದೆ ಹಾಗಾದ್ರೆ? ಹೈಕಮಾಂಡ್ಗೆ ಚುನಾವಣೋತ್ತರ ವರದಿಯನ್ನ ಕಳುಹಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು. ಈ ಬಾರಿ ಹೇಳಿ ಕೇಳಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರುವಂತಹದ್ದು, ಅದರಲ್ಲೂ ಕೂಡ ಜೋಡೆತ್ತುಗಳು. ಈ ಬಾರಿ ಕಾಂಗ್ರೆಸ್ನ ಗ್ಯಾರಂಟಿ ಕಮಾಲ್ ಮಾಡಿದೆಯಾ ರಾಜ್ಯದಲ್ಲಿ? ಸಹಜವಾದಂತಹ ಪ್ರಶ್ನೆ. ಕಾಂಗ್ರೆಸ್ಗೆ ಎದುರಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮಹಾಮೈತ್ರಿಯನ್ನ ಮಾಡಿಕೊಂಡಿದ್ವು, ಅದು ವರ್ಕೌಟ್ ಆಗಿದೆಯಾ? ಕುತೂಹಲದ ಪ್ರಶ್ನೆ. ಹಾಗಾದ್ರೆ ಕಾಂಗ್ರೆಸ್ನ ವರದಿಯಲ್ಲಿ ಏನಿದೆ? ಲೋಕಸಭಾ ಮುಗಿದ ಬೆನ್ನಲ್ಲೇ ಹೆಚ್ಚಾಗ್ತಾ ಇದೆ ಲೆಕ್ಕಾಚಾರ. ಕರ್ನಾಟಕದಲ್ಲಿ 14ರಿಂದ 16 ಸೀಟು ಗೆಲ್ಲುವ ವಿಶ್ವಾಸದಲ್ಲಿ ಕೈಪಾಳಿಯ ಇದೆ. 10 ಕಡೆ ಕಾಂಗ್ರೆಸ್ ಗೆಲ್ಲೋದು ಡೌಟ್, 6 ಕಡೆ 50-50 ಫೈಟ್ ಇದೆಯಾ? ಕಾಂಗ್ರೆಸ್ ಎಕ್ಸಿಟ್ ಲೆಕ್ಕಾಚಾರ ಏನು? ಕನಿಷ್ಠ 12 ಕ್ಷೇತ್ರದಲ್ಲಿ ಪಕ್ಕಾ ಗೆಲ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹುಮ್ಮಸ್ಸಿನಲ್ಲಿದ್ದಾರೆ. ಪಂಚ ಗ್ಯಾರಂಟಿಗಳು ಇಂಪ್ಯಾಕ್ಟ್ ಮಾಡಲಿವೆ ಎಂಬಂತಹ ವಿಶ್ವಾಸದಲ್ಲೂ ಕೂಡ ಕಾಂಗ್ರೆಸ್ ಇದೆ. ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿಗೆ ಟಕ್ಕರ್ ಕೊಟ್ಟಿದ್ದೇವೆ ಅಂತ ಹೇಳಿ ಕಾಂಗ್ರೆಸ್ ಬೀಗ್ತಾ ಇದೆ. ಜೆಡಿಎಸ್ 3 ಕ್ಷೇತ್ರಗಳಲ್ಲಿ 2 ಕಡೆ ಕಾಂಗ್ರೆಸ್ ಗೆಲ್ಲೋದಾಗಿ ವರದಿಯನ್ನ ಕೊಟ್ಟಿರುವಂತಹದ್ದು ಸಹಜವಾಗಿಯೇ ಕುತೂಹಲ ಕಾರಣವಾಗಿತ್ತು. ಕಳೆದ ಬಾರಿಯ ಲೋಕಸಮರದಲ್ಲಿ 25ರಲ್ಲಿ ಬಿಜೆಪಿ ಗೆದ್ದಿತ್ತು, 1ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, 1ರಲ್ಲಿ ಪಕ್ಷೇತರ ಗೆದ್ದಿದ್ರು, ಮತ್ತೊಂದು ಜೆಡಿಎಸ್ ಪಾಲಾಗಿತ್ತು. ಈ ಬಾರಿ ಏನಾಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಆಯಿತು. ಕಾಂಗ್ರೆಸ್ನ ಲೆಕ್ಕಾಚಾರವನ್ನು ನೀವು ಗಮನಿಸ್ತಾ ಇದ್ದೀರಿ. 14 ಸ್ಥಾನವನ್ನ ಗೆದ್ದೇ ಗೆಲ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಬಿಜೆಪಿಯ ನಾಯಕರು ಹೇಳ್ತಾ ಇರುವಂತಹದ್ದು ನಾವು 20ರಿಂದ 24 ಸೀಟಲ್ಲಿ ಗೆಲ್ತೀವಿ ಅಂತ ಹೇಳಿ. ಕಾಂಗ್ರೆಸ್ ನಾಯಕರು ತಮ್ಮದೇ ಲೆಕ್ಕಾಚಾರ 14 ಸ್ಥಾನದಲ್ಲಿ ನಾವು ಗೆಲ್ತೇವೆ ಅಂತ ಹೇಳಿ, ನಮ್ಮ 5 ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ಅಂತ ಹೇಳಿ. 23ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅದೇ ವರ್ಕೌಟ್ ಆಗಿದ್ದು. 136 ಸೀಟನ್ನು ಗೆಲ್ಲಲಿಕ್ಕೆ ಇದೇ ಪಂಚ ಗ್ಯಾರಂಟಿಗಳು ಸಹಾಯ ಆಗಿತ್ತು. ಈಗ MP ಚುನಾವಣೆಯಲ್ಲೂ ಕೂಡ ಅದೇ ವರ್ಕ್ ಆಗುತ್ತೆ ಅಂತ. 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಂತರ ಜಾಸ್ತಿ ಇರುತ್ತೆ. ಅತಿ ಹೆಚ್ಚು ಅಂತರದಿಂದ ನಾವು ಗೆಲ್ತೇವೆ, ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಎನ್ನುವಂತಹ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ಕಾಂಗ್ರೆಸ್ ನಾಯಕರು ಕಳುಹಿಸಿಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ರಿಪೋರ್ಟ್ನಲ್ಲಿ ಈ ರೀತಿಯ ಹಲವು ಅಂಶಗಳು ಕೂಡ ಇರುವಂತಹದ್ದು. ಏನೇನು ಅಂಶಗಳಿದಾವೆ ನೋಡ್ತಾ ಹೋಗೋಣ. 7ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ಕಡಿಮೆ ಮಾರ್ಜಿನ್ನಲ್ಲಿ ಗೆಲ್ತೇವೆ ಅನ್ನುವಂತಹ ಒಂದು ಅಂಶವನ್ನು ಕೂಡ ಕಾಂಗ್ರೆಸ್ ನಾಯಕರು ಕಂಡುಕೊಂಡಿದ್ದಾರೆ. ಈ ವಿಚಾರವನ್ನು ಕೂಡ ಹೈಕಮಾಂಡ್ಗೆ ಕಳಿಸಿರುವಂತಹ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ 50-50 ಫೈಟ್ ಇದೆ, ಯಾರಾದರೂ ಕೂಡ ಗೆಲ್ಲಬಹುದು. ನೆಕ್ ಟು ನೆಕ್ ಫೈಟ್ ಇದೆ, ಯಾರಾದರೂ ಕೂಡ ಸೋಲಬಹುದು ಅನ್ನುವಂತಹ ವರದಿ ಈಗಾಗಲೇ ಹೈಕಮಾಂಡ್ ಸೇರಿರುವಂತಹದ್ದು. 8ರಿಂದ 10 ಕ್ಷೇತ್ರಗಳಲ್ಲಿ ಸೋಲಾಗುವಂತಹ ಸಾಧ್ಯತೆ ಇದೆ. ಈ ಬಾರಿ ಬಿಜೆಪಿ 400 ಪಾರನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ರು. ಅದರ ಜೊತೆಗೆ ರಾಜ್ಯದಲ್ಲಿ ಈ ಮೈತ್ರಿ ಆಟ ನಡೆಯಲ್ಲ ಅಂಥೇಳಿ ಟೀಕೆ ಮಾಡ್ತಾ ಇದ್ರು. ಹೇಳಿ ಕೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ರಾಜ್ಯ ಕರ್ನಾಟಕ, ಸಹಜವಾಗಿ ಇಲ್ಲಿಂದ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನುವಂತಹ ಆಸೆ ಕಾಂಗ್ರೆಸ್ ನಾಯಕರಿಗಿತ್ತು. ಅದೆಲ್ಲ ಅಂಶಗಳು ಕೂಡ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಗ್ಯಾರಂಟಿಗಳಿಂದ ಮಹಿಳಾ ಮತದಾರರು ಹೆಚ್ಚಿನ ಮತಗಳು ಕಾಂಗ್ರೆಸ್ಗೆ ಬಿದ್ದಿರುವಂತಹ ವಿಶ್ವಾಸದಲ್ಲಿ ಕೈ ನಾಯಕರಿದ್ದಾರೆ. ಇದೇ ವಿಚಾರವನ್ನು ಕೂಡ ಹೈಕಮಾಂಡ್ಗೆ ಕಳಿಸಿರುವಂತಹ ರಿಪೋರ್ಟ್ನಲ್ಲಿ ಕೈ ನಾಯಕರು ಉಲ್ಲೇಖಿಸಿದ್ದಾರೆ. CM ಸಿದ್ದರಾಮಯ್ಯ 2ನೇ ಬಾರಿ CM ಆದ್ರು. ಅದಾದ ಮೇಲೆ ಪಂಚ ಗ್ಯಾರಂಟಿಗಳು ಈ ಬಾರಿ ಕೈ ಹಿಡಿಯುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಕೈ ನಾಯಕರಿದ್ದಾರೆ. ನಾವು 14 ಸ್ಥಾನವನ್ನ ಗೆದ್ದೇ ಗೆಲ್ತೇವೆ ಅನ್ನುವಂತಹ ಅತೀವವಾದ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಡಬಲ್ ಡಿಜಿಟ್ ಅನ್ನು ಕ್ರಾಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಗೆಲುವು ಕಾಂಗ್ರೆಸ್ ಸಾಧಿಸಬಹುದು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕ. ನೋಡ್ತಾ ಹೋಗೋಣ. ಚಾಮರಾಜನಗರ ತೀವ್ರ ಕುತೂಹಲ ಕಾರಣವಾಗಿತ್ತು. ಈ ಬಾರಿ HC ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ಗೆ ಇಲ್ಲಿ ಟಿಕೆಟ್ ಅನ್ನು ಕೊಡಲಾಗಿತ್ತು. ಸಹಜವಾಗಿಯೇ ಇದು ಮೀಸಲು ಕ್ಷೇತ್ರ, ಇಲ್ಲಿ ನಾವು ಗೆದ್ದೇ ಗೆಲ್ತೇವೆ, ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ ಇಲ್ಲಿ ನಾವು ಗೆಲ್ತೇವೆ ಅನ್ನುವಂತಹ ವಿಶ್ವಾಸ ಇದೆ. ಬೆಂಗಳೂರು ಗ್ರಾಮಾಂತರ ನೆಕ್ ಟು ನೆಕ್ ಫೈಟಿಗೆ ಕಾರಣವಾದಂತಹ ಕ್ಷೇತ್ರ. ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯಿಂದ,
ಹಾಲಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಿಂದ, HDK ವರ್ಸಸ್ ಡಿ ಕೆ ಶಿವಕುಮಾರ್ ಫ್ಯಾಮಿಲಿಯ ನಡುವೆ ಈ ಕ್ಷೇತ್ರ ಗುದ್ದಾಟಕ್ಕೆ ವೇದಿಕೆಯಾಗಿತ್ತು. ಅಲ್ಲೂ ಕೂಡ ನಾವು ಗೆಲ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ. ಕೋಲಾರ ಸಹಜವಾಗಿಯೇ ಕುತೂಹಲ ಕಾರಣವಾದಂತಹ ಕ್ಷೇತ್ರ, ಯಾರನ್ನ ತಂದು ನಿಲ್ಲಿಸಬೇಕು ಅನ್ನುವಂತಹ ಪ್ರಶ್ನೆ ಇತ್ತು. ಅದಾದ್ಮೇಲೆ ಬೆಂಗಳೂರಿನ ಬ್ಲಾಕ್ ಅಧ್ಯಕ್ಷರನ್ನು ತೆಗೆದುಕೊಂಡು ಹೋಗಿ ಕೋಲಾರದಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡ್ತು. ಕೋಲಾರ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ JDSನಿಂದ ಅವಕಾಶವನ್ನು ಕೊಡಲಾಗಿತ್ತು. ಸಹಜವಾಗಿಯೇ ಕೋಲಾರ ಕೂಡ ಕಾಂಗ್ರೆಸ್ ತೆಕ್ಕಿಗೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ನಡುವೆ ಜಿದ್ದಾಜಿದ್ದಿಗೆ ವೇದಿಕೆ ಆದಂತಹ ಕ್ಷೇತ್ರ ಇದು. ಇಲ್ಲಿ ನಾವು ನಿರಾಯಾಸವಾಗಿ ಗೆಲ್ತೇವೆ, ಮತ್ತೊಮ್ಮೆ ಸುಧಾಕರ್ ಅವರನ್ನು ಸೋಲಿಸ್ತೇವೆ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಹೈಕಮಾಂಡ್ಗೆ ಸಲ್ಲಿಸಿರುವಂತಹದ್ದು. ಇನ್ನು ಕಲ್ಲಿನ ಕೋಟೆ ಚಿತ್ರದುರ್ಗ, ಇದೂ ಕೂಡ ನಾವು ಗೆಲ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಬೆಣ್ಣೆನಗರಿ ದಾವಣಗೆರೆ ತುಂಬಾ ಇಂಟ್ರೆಸ್ಟಿಂಗ್ ಕ್ಷೇತ್ರ. ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಗಾಯತ್ರಿ ಸಿದ್ದೇಶ್ವರ್ ನಡುವೆ, ಮಹಿಳಾ ಮಣಿಗಳ ನಡುವೆ ನೆಕ್ ಟು ನೆಕ್ ಫೈಟ್ ಇತ್ತು. ಬಟ್ ಇಲ್ಲಿ ಕಾಂಗ್ರೆಸ್ಗೆ ಭಿನ್ನಮತ ತಾಗಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಬಟ್ ಕಾಂಗ್ರೆಸ್ ನಾಯಕರು ಇಲ್ಲ, ನಾವು ಈ ಕ್ಷೇತ್ರವನ್ನು ಗೆಲ್ತೇವೆ ಅನ್ನುವಂತಹ ಮಾತನಾಡ್ತಿದ್ದಾರೆ. ಕಲಬುರಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಈ ಬಾರಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಸಹಜವಾಗಿ ನಾವು ಗೆಲ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಇನ್ನು ಕೊಪ್ಪಳದಲ್ಲೂ ಕೂಡ ನಾವು ಗೆದ್ದೇ ಗೆಲ್ತೇವೆ, ಕಾಂಗ್ರೆಸ್ ಬಾವುಟವನ್ನು ಈ ಬಾರಿ ಹಾರಿಸ್ತೇವೆ ಅಂತೇಳಿ ಕಾಂಗ್ರೆಸ್ ನಾಯಕರು ವಿಶ್ವಾಸದಲ್ಲಿರುವಂಥದ್ದು. ಇದು ಕಾಂಗ್ರೆಸ್ನ ಲೆಕ್ಕ, ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಅತಿ ಹೆಚ್ಚು ಅಂತರದಿಂದ ಗೆಲ್ತೇವೆ ಅನ್ನುವಂತಹ ಡೀಟೇಲ್ಸು. ಹಾಗಾದ್ರೆ ಕಡಿಮೆ ಲೀಡ್ನಲ್ಲಿ ಗೆಲ್ಲುವಂತಹ ಕ್ಷೇತ್ರಗಳು ಯಾವುವು ಕಾಂಗ್ರೆಸ್ ನಾಯಕರುಗಳ ಪ್ರಕಾರ? ತುಮಕೂರು, ಮುದ್ದಹನುಮೇಗೌಡರು ವರ್ಸಸ್ ವಿ ಸೋಮಣ್ಣ ನಡುವೆ ಫೈಟ್ ಇದ್ದಂತಹದ್ದಿಲ್ಲಿ. ಮುದ್ದಹನುಮೇಗೌಡರು ಲೋಕಲ್ಲು, ವಿ ಸೋಮಣ್ಣನವರು ವಲಸಿಗರು ಅನ್ನುವಂತಹ ಫೈಟ್ ಇತ್ತು. ಜೊತೆಗೆ ಒಕ್ಕಲಿಗ ವರ್ಸಸ್ ಲಿಂಗಾಯತ ಅನ್ನುವಂತಹ ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂದಿದ್ವು. ಇಲ್ಲಿ ನಮ್ಮ ಅಭ್ಯರ್ಥಿ ಮುದ್ದಹನುಮೇಗೌಡರು ಮತ್ತೊಮ್ಮೆ ಸಂಸದರಾಗ್ತಾರೆ ಅನ್ನುವಂತಹ ವಿಶ್ವಾಸ ಕಾಂಗ್ರೆಸ್ ನಾಯಕರಿಗಿದೆ. ಹಾಸನ ವೆರಿ ಇಂಟ್ರೆಸ್ಟಿಂಗ್ ಕ್ಷೇತ್ರ. ಶ್ರೇಯಸ್ ಪಟೇಲ್ ಮತ್ತೆ ಸಂಸದ ಪ್ರಜ್ವಲ್ ರೇವಣ್ಣ, ಚುನಾವಣೆಗೂ 2 ದಿನಗಳ ಹಿಂದೆ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಆಗಿತ್ತು. ಈ ಕ್ಷೇತ್ರವನ್ನು ಕೂಡ ನಾವು ಗೆದ್ದುಕೊಳ್ತೇವೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ವಿಶ್ವಾಸದಲ್ಲಿದ್ದಾರೆ. ಬಟ್ ಮಾರ್ಜಿನ್ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳಿ. ಚಿಕ್ಕೋಡಿ ವೆರಿ ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದು. ಇಲ್ಲಿ ಈ ಬಾರಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯನ್ನ ಇಲ್ಲಿ ಅಖಾಡಕ್ಕೆ ಇಳಿಸಲಾಗಿತ್ತು. ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಲ್ಲಿ ಗೆಲ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಸಹಜವಾಗಿ ಆ ನಿರೀಕ್ಷೆಯಲ್ಲೂ ಕೂಡ ಕಾಂಗ್ರೆಸ್ ನಾಯಕರುಗಳು ಇರುವಂಥದ್ದು. ಇನ್ನು ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಇಲ್ಲಿ ಸ್ಪರ್ಧೆ ಮಾಡಿದ್ರು. ಇಬ್ಬರ ನಡುವೆ ನೆಕ್ ಟು ನೆಕ್ ಫೈಟ್ ಇತ್ತು. ಈ ಕ್ಷೇತ್ರವನ್ನು ಕೂಡ ನಾವು ಗೆದ್ದುಕೊಳ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಬಳ್ಳಾರಿ ತುಂಬಾ ಕುತೂಹಲ ಕಾರಣವಾದಂತಹ ಮತ್ತೊಂದು ಕ್ಷೇತ್ರವಾಗಿತ್ತು. ಶ್ರೀರಾಮುಲು ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಬಿಜೆಪಿಯಿಂದ ಇಲ್ಲಿ ಕಂಟೆಸ್ಟೆಂಟ್ ಮಾಡಿದ್ರು ಬಿಜೆಪಿಯಿಂದ. ಬಟ್ ಕಾಂಗ್ರೆಸ್ಗೆ ಅವರು ನಾವು ಇಲ್ಲಿ ಗೆದ್ದೇ ಗೆಲ್ತೇವೆ ಅನ್ನುವಂತಹ ವಿಶ್ವಾಸ ಇದೆ. ರಾಯಚೂರಿನಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಕಡಿಮೆ ಅಂತರದಲ್ಲಿ ಕಾಂಗ್ರೆಸ್ ನಾಯಕರಿರುವಂತಹದ್ದು. ಬೀದರ್ನಲ್ಲೂ ಕೂಡ ಕಡಿಮೆ ಅಂತರದಲ್ಲಿ ನಾವು ಗೆಲ್ತೇವೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಹಾಗಾದ್ರೆ 50-50 ಇರುವಂತಹ ಕ್ಷೇತ್ರಗಳು ಕಾಂಗ್ರೆಸ್ ನಾಯಕರುಗಳ ಪ್ರಕಾರ ಯಾವ್ಯಾವುದು? ಬೆಂಗಳೂರು ಸೆಂಟ್ರಲ್, PC ಮೋಹನ್ ನಿರಂತರವಾಗಿ ಎತ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ಅವರಿಗೆ ಫೈಟ್ ಅನ್ನ ಕೊಡ್ಲಿಕ್ಕೆ ಮನ್ಸೂರ್ ಅಲಿ ಖಾನ್ ಅವರನ್ನ ಅಖಾಡಕ್ಕೆ ಇಳಿಸಲಾಗಿತ್ತು. ಈ ಬಾರಿಯೂ ಕೂಡ ಮನ್ಸೂರ್ ಅಲಿ ಖಾನ್ ಗೆಲ್ತಾರೆ, ಇಲ್ಲಿ PC ಮೋಹನ್ ಅವರಿಗೆ ಟಕ್ಕರ್ ಕೊಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಇನ್ನು ಉಡುಪಿ ಚಿಕ್ಕಮಗಳೂರು ತೀವ್ರ ಕುತೂಹಲ ಕಾರಣವಾದಂತಹ ಕ್ಷೇತ್ರ. ಶೋಭಾ ಕರಂದ್ಲಾಜೆ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ. ಬಿಜೆಪಿ ಇಲ್ಲಿ ಬದಲಾವಣೆಯನ್ನ ಮಾಡುತ್ತೆ. ಬಿಜೆಪಿ ಇಲ್ಲಿ ಹಿಂದುಳಿದ ವರ್ಗದ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡುತ್ತೆ. ಕಾಂಗ್ರೆಸ್ ಒಂದು ಹೊಸ ಪ್ರಯೋಗವನ್ನು ಕೂಡ ಇಲ್ಲಿ ಮಾಡಿತ್ತು. ಇಲ್ಲಿ ಅದು ಸಕ್ಸಸ್ ಆಗಿರುವಂತಹದ್ದು. ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ಗೆ 50-50 ಇದೆ ಅನ್ನುವಂತಹ ಮಾಹಿತಿ ಅವರೇ ಕೊಟ್ಟಿರುವಂತಹದ್ದು. ಮೈಸೂರಿನಲ್ಲೂ ಕೂಡ 50-50, ಹಾವೇರಿಯಲ್ಲೂ 50-50, ಉತ್ತರ ಕನ್ನಡದಲ್ಲೂ 50-50, ದಕ್ಷಿಣ ಕನ್ನಡದಲ್ಲೂ 50-50, ವಿಜಯಪುರದಲ್ಲೂ ಕೂಡ 50-50 ಇದೆ ಅನ್ನೋದು ಕಾಂಗ್ರೆಸ್ ನಾಯಕರುಗಳ ಲೆಕ್ಕಾಚಾರ ಆಗಿದೆ. ಹಾಗಾದ್ರೆ ಸೋಲಿನ ಎಡ್ಜ್ ಕ್ಷೇತ್ರಗಳು ಯಾವುವು ಕಾಂಗ್ರೆಸ್ ನಾಯಕರುಗಳ ಪ್ರಕಾರ? ಮೊದಲನೇದಾಗಿ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಧಾರವಾಡ ಮತ್ತು ಮಂಡ್ಯದಲ್ಲಿ 50-50 ಇದೆ. ಸೋಲಿನ ಎಡ್ಜಿಗೂ ಕೂಡ ಬರಬಹುದು ಅನ್ನುವಂತಹ ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರುಗಳು ಇಟ್ಕೊಂಡಿದ್ದಾರೆ. ಸೋಲಿನ ಎಡ್ಜ್ ಕ್ಷೇತ್ರಗಳು ಧಾರವಾಡ. ಈ ಬಾರಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯಿಂದ, ಜೊತೆಗೆ ಕಾಂಗ್ರೆಸ್ನಿಂದ ಕಸೂತಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು.
ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆಲ್ಲಬಹುದು ಅನ್ನೋದೇ ಕಾಂಗ್ರೆಸ್ ನಾಯಕರ ಅಂದಾಜಿರುವಂತಹದ್ದು. ಯಾಕಂದ್ರೆ ಸೋಲಿನ ಎಡ್ಜ್ ಕ್ಷೇತ್ರಗಳಲ್ಲಿ ಧಾರವಾಡ ಕೂಡ ಒಂದಿರುವಂತಹದ್ದು. ಇನ್ನು ಮಂಡ್ಯ HD ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು ಮೈತ್ರಿ ಅಭ್ಯರ್ಥಿಯಾಗಿ. ಇನ್ನು ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರು, ಇದು ಕೂಡ ಸೋಲಿನ ಎಡ್ಜ್ ಕ್ಷೇತ್ರ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ.